ಅದು ಆ ಪಟ್ಟಣದ ಜನರ ಸಮಸ್ಯೆಗಳನ್ನು ಆಲಿಸಬೇಕಾದ ಕಚೇರಿ. ಆದರೆ ಆ ಕಟ್ಟಡದ ಸ್ಥಿತಿ ಅಯೋಮಯವಾಗಿದೆ. ಇಂಥ ಅಧ್ವಾನದ ಕಟ್ಟಡದಲ್ಲೇ ನಿತ್ಯ ಜೀವ ಕೈಯಲ್ಲಿ ಹಿಡ್ಕೊಂಡು ಅಧಿಕಾರಿಗಳು ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ. ಮಳೆ ಬಂದ್ರೆ ಸಾಕು ಕಟ್ಟಡ ಸೋರುತ್ತೆ. ಅಧಿಕಾರಿಗಳಿಗೆ ದಾಖಲೆಗಳು, ಕಂಪ್ಯೂಟರ್, ಪ್ರಿಂಟರ್ ಅನ್ನ ಕಾಪಾಡಿಕೊಳ್ಳೋದೇ ಸವಾಲಾಗಿದೆ. ಆಗ್ಲೋ ಈಗ್ಲೋ ಅಂತಿದೆ 120 ವರ್ಷಗಳ ಕಟ್ಟಡ. ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗೆ ಜೀವ ಭಯ. ಸಣ್ಣ ಮಳೆ ಬಂದರೂ ಸೋರುತ್ತಿರೋ ಕಟ್ಟಡ, ಆಗ್ಲೋ ಈಗ್ಲೋ ಬೀಳುವ ಸ್ಥಿತಿಯಲ್ಲಿರೋ ಮೇಲ್ಚಾವಣಿ, ಭಯದಲ್ಲೇ ಕೆಲಸ ಮಾಡ್ತಾ ಇರೋ ಸಿಬ್ಬಂದಿ. ಇದು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣ ಪಂಚಾಯತ್ ಕಚೇರಿಯ ದುಸ್ಥಿತಿ. ಸುಮಾರು 120 ವರ್ಷಗಳ ಹಳೆಯದಾದ ಈ ಕಟ್ಟಡ ಕೊನೆ ದಿನಗಳನ್ನ ಎಣಿಸ್ತಾ ಇದ್ದು, ಸಿಬ್ಬಂದಿ ಜೀವ ಕೈಯಲ್ಲಿ ಹಿಡಿದು ಸೇವೆ ಸಲ್ಲಿಸುತ್ತಿದ್ದಾರೆ. ಸಾರ್ವಜನಿಕರ ದಾಖಲೆಗಳಿಗೆ ಇಲ್ಲಿ ರಕ್ಷಣೆಯೇ ಇಲ್ಲದಂತಾಗಿದೆ. ಸುಮಾರು 106 ವರ್ಷದ ಹಿಂದೆ ಇರತಕ್ಕಂಥ ಹಳೆ ಬಿಲ್ಡಿಂಗ್ ಅಂದರೆ 1906ರಲ್ಲಿ ಇರತಕ್ಕಂಥ ಕಟ್ಟಡದಲ್ಲಿ ಪ್ರಸ್ತುತ ಪಟ್ಟಣ ಪಂಚಾಯಿತಿ ನಡೀತಾ ಇದೆ. ಆದರೆ ಇವತ್ತು ಆ ಛಾವಣಿನೇ ಕಿತ್ತು ಬೀಳುವಂಥ ಸಿಚುವೇಷನಲ್ಲಿ ಇದೆ. ಮಳೆ ಬಂದರೆ ಅಲ್ಲಿ ಯಾರೂ ಕೂಡಲಾರ್ದಂಥ ಪರಿಸ್ಥಿತಿ ಇದೆ. ಸಾರ್ವಜನಿಕರು ಅವರ ಜನನ ಪ್ರಮಾಣ ಪತ್ರ ಇರ್ಬೋದು, ಮರಣ ಪ್ರಮಾಣ ಪತ್ರ ಇರ್ಬೋದು, ಆಸ್ತಿ ಪ್ರಮಾಣ ಪತ್ರ ಇರ್ಬೋದು, ಅವ್ನು ಯಾವನು ತೊಗೊಳಕ್ಕೆ ಹೋಗ್ಬೇಕಾದ್ರೆ ಕೈಯಲ್ಲಿ ಜೀವ ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧ್ಯಕ್ಷರ ಕೊಠಡಿಗೂ ಇಲ್ಲ, ಸಿಬ್ಬಂದಿ ಕೊಠಡಿನೂ ಕೂಡ ಗಟ್ಟಿಯಾಗಿಲ್ಲ. ಯಾರ ಕೊಠಡಿನೂ ಗಟ್ಟಿಲ್ಲ ಅಂತ ಹೇಳಿದ್ರೆ ಜನ ಹೆಂಗೆ ಹೋಗಿ ಅಲ್ಲಿ ಸರ್ವಿಸ್ ತಗೋಬೇಕು ಅಂತಕ್ಕಂಥ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಕಟ್ಟಡದ ಮೇಲ್ಚಾವಣಿ ನೋಡಿದ್ರೆ ಅಸ್ಥಿ ಪಂಜರದಂತೆ ಕಾಣ್ತಿದೆ. ಎಲ್ಲಿ ನೋಡಿದ್ರೂ ರಂಧ್ರಗಳದ್ದೇ ದರ್ಬಾರ್ ಆಗಿದೆ. ಸ್ವಲ್ಪ ಮಳೆ ಆದ್ರೂ ಸಾಕು ಸೋರೋದಕ್ಕೆ ಶುರುವಾಗುತ್ತೆ. ಕಚೇರಿಯ ಸ್ಥಿತಿ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರು ಡೋಂಟ್ ಕೇರ್ ಅಂತಿದ್ದಾರಂತೆ. ಗದಗ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಶಿರಹಟ್ಟಿ ಪಟ್ಟಣದ ಜನರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ಈ ಕಚೇರಿಯನ್ನ ಸುರಕ್ಷಿತ ಕಟ್ಟಡಕ್ಕೆ ಸ್ಥಳಾಂತರ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇದು ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಯಾಕಂದರೆ ಮಳೆ ಬಂದಾಗ ಅಲ್ಲಿನ ಎಲ್ಲ ಸಿಬ್ಬಂದಿಗಳು ಬಕೆಟು, ಇನ್ನೊಂದು ಕೊಡ, ಮತ್ತೊಂದು ಇಟ್ಟು ಆಮೇಲೆ ಒಳಗಡೆ ಹೋದಾಗೆಲ್ಲ ತಾಡಪತ್ರೆಯನ್ನು ಸಹ ಅದನ್ನು ಹೊಚ್ಚಿದ್ದಾರೆ ಮಳೆ ಬಂದಾಗ. ಅದಕ್ಕೆ ಅದರಲ್ಲಿಂಥ ಪೀಠೋಪಕರಣಗಳು, ಕಂಪ್ಯೂಟರ್ಗಳು ಸಂಪೂರ್ಣವಾಗಿ ನಾಶವಾಗಿದ್ದಾರೆ. ಅದಕ್ಕೆ ನಾವು ಸಾರ್ವಜನಿಕರು ನಮ್ಮ ಜಾತಿ ಪ್ರಮಾಣಪತ್ರ ಆಗಲಿ, ಜನನ ಪ್ರಮಾಣಪತ್ರ ಆಗಿ ಕೇಳಕ್ಕೆ ಹೋಗಲಿ, ಅಲ್ಲಿ ಕೇಳಕ್ಕೆ ಹೋದಾಗ ನಮ್ಮ ದಾಖಲೆಗಳೇನೇ ಇಲ್ಲ. ಪಟ್ಟಣ ಪಂಚಾಯತು ನಿರ್ಲಕ್ಷ್ಯ ತೋರಿದೆ, ಜಿಲ್ಲಾಡಳಿತವು ನಿರ್ಲಕ್ಷ್ಯ ತೋರಿದೆ. ಅದಕ್ಕೆ ಇದನ್ನು ಆದಷ್ಟು ಕೂಡಲೇ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತೇಳಿ ನಾವೆಲ್ಲ ಸಾರ್ವಜನಿಕರ ಒತ್ತಾಯ ಇದೆ. ಒಟ್ನಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಬೇಕಾದ ಕಚೇರಿ ದುಸ್ಥಿತಿಗೆ ತಲುಪಿದೆ. ಹೊಸ ಕಟ್ಟಡ ಇವಾಗ್ಲಾದ್ರೂ ನಿರ್ಮಾಣ ಮಾಡ್ತಾರಾ? ಕಾದು ನೋಡಬೇಕು. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.